ಈ ಆಲ್ಮೈಟಿ ಅನ್ನತಕ್ಕಂಥದ್ದು ಇಟ್ ಇಸ್ ದ ಮೈಟಿಯೆಸ್ಟ್ ಎನರ್ಜಿ ಇನ್ ದ ವರ್ಲ್ಡ್. ಇಟ್ ಇಸ್ ದ ಮೈಟಿಯೆಸ್ಟ್ ಆಫ್ ಆಲ್ ಎನರ್ಜೀಸ್ ಇನ್ ದ ವರ್ಲ್ಡ್. ಸಿನ್ಸ್ ಇಟ್ ಇಸ್ ದ ಮೈಟಿಯೆಸ್ಟ್ ಆಫ್ ಆಲ್ ಎನರ್ಜಿ ಇನ್ ದ ವರ್ಲ್ಡ್, ಇದಕ್ಕೆ ಆಲ್ಮೈಟಿ ಅಂತಾರೆ. ನಾವು ಪರಮಾತ್ಮ ಅಂತ ನಮ್ಮ ಭಾಷೆಯಲ್ಲಿ ಬಯಸ್ತೀವಿ. ಈ ಆಲ್ಮೈಟಿ ಹೇಗಿದ್ದಾನಪ್ಪ ಅಂತ ಕೇಳಿದ್ರಂತೆ, ಆಲ್ಮೈಟಿ ಈಸ್ ಎನರ್ಜಿ ಇದ್ದಂತೆ. ಎಂಥ ಎನರ್ಜಿ ಇದ್ದಂತೆ? ಮೈಟಿಯೆಸ್ಟ್ ಎನರ್ಜಿ ಇರುತ್ತೆ. ಮೈಟಿಯೆಸ್ಟ್ ಎನರ್ಜಿ ಅಂದರೆ ಹೇಗಿರುತ್ತೆ ಅಂದ್ರಂತೆ? ಇನ್ಫೈನೈಟ್ ಎನರ್ಜಿ ಇದ್ರಂತೆ. ಹಾಗೆ ಇನ್ಫೈನೈಟ್ ಎನರ್ಜಿ ಹೇಗಿರುತ್ತೆ ಅಂತ ಕೇಳಿದಾಗ ಎನರ್ಜಿ ಈಸ್ ಈಕ್ವಲ್ ಟು mc² ಅನ್ನುತ್ತೆ. ಎಮ್ ಮಾಸ್ ಅಂತೆ, ಸಿ ವೆಲಾಸಿಟಿ ಅಂತೆ. ಯಾವಾಗಪ್ಪ ಎನರ್ಜಿ ಇನ್ಫೈನೈಟ್ ಆಗುತ್ತೆ ಅಂತಂದರೆ ವೆಲಾಸಿಟಿ ಇನ್ಫೈನೈಟ್ ಆದಾಗತ್ತೆ. ಹಾಗೆ ವೆಲಾಸಿಟಿ ಇನ್ಫೈನೈಟ್ ಆದಾಗ ಹೇಗಿರುತ್ತೆ ಅಂದ್ರಂತೆ? ಪರಮಾತ್ಮ ಏಕಕಾಲದಲ್ಲಿ ಎಲ್ಲ ಕಡೆ ಇರ್ತಾನೆ ಅಂದ್ರಂತೆ. ವೆಲಾಸಿಟಿ ಇನ್ಫೈನೈಟ್ ಆದರೆ ಪಾರ್ಟಿಕಲ್ ಹೇಗಿರುತ್ತೆ ಅಂದ್ರಂತೆ? ಸಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಮ್ ಅಂದ್ರಂತೆ. ಹಾಗೆ ಪಾರ್ಟಿಕಲ್ ಹೇಗಿರುತ್ತೆ ಅಂದ್ರಂತೆ? ಪರಮಾತ್ಮ ಅತ್ಯಂತ ಸೂಕ್ಷ್ಮವಾಗಿರ್ತಾನಂತೆ. ಹಾಗಾಗಿ ಪರಮಾತ್ಮನ ಹೇಳಿದ್ರಂತೆ, ಪರಮಾತ್ಮ ಅತ್ಯಂತ ಬಲಿಷ್ಠ, ಅವನ ವೇಗ ಅನಂತ, ಅವನು ಏಕಕಾಲದಲ್ಲಿ ಎಲ್ಲ ಕಡೆಯೂ ಇದ್ದಾನೆ, ಅವನು ಇಲ್ಲದೇ ಇರತಕ್ಕಂಥ ಜಾಗವೇ ಇಲ್ಲ, ಅವನು ಇಲ್ಲೂ ಇದ್ದಾನೆ, ಅಲ್ಲೂ ಉಳಿಗಿದ್ದಾನೆ, ಅವನು ಅತ್ಯಂತ ಸೂಕ್ಷ್ಮನಾಗಿದ್ದರಿಂದ ಎಲ್ಲದರ ಒಳಗೂ ಇದ್ದಾನೆ, ಎಲ್ಲದರ ಹೊರಗೂ ಇದ್ದಾನೆ. ಇಂತಹವನು ಸೃಷ್ಟಿಕರ್ತನಂತೆ, ಇಂಥವನು ತಂದೆಯಂತೆ. ಹಾಗೆಯೇ ಜೀವನದ ಉದ್ದೇಶ ಏನು ಅಂದ್ರಂತೆ? ಟು ಬಿಕಮ್ ಆ್ಯಸ್ ಮೈಟಿ ಆ್ಯಸ್ ಆಲ್ ಮೈಟಿ ಹೂ ಇಸ್ ಮೈ ಫಾದರ್. ಹಾಗೆ ನನ್ನ ತಂದೆಯಷ್ಟು ನಾನು ಬಲಶಾಲಿ ಆಗಬಹುದೇ? ಖಂಡಿತವಾಗಿ ಲಾ ಆಫ್ ಜೆನೆಟಿಕ್ಸ್ ಪ್ರಕಾರ ಯಾರಿಂದ ನಾನು ಹುಟ್ಟಿದ್ದೀನೋ ಅವನು ನಮ್ಮಲ್ಲೇ ಇದ್ದಾನೆ. ಹಾಗಾಗಿ ಅವನನ್ನು ಮುಟ್ಟಿದಾಗ ನಾವು ಪರಮಾತ್ಮನಷ್ಟೇ ಬಲಶಾಲಿ ಆಗ್ತೀವಿ. ಹಾಗೆ ದಿ ಪರ್ಪಸ್ ಆಫ್ ಲೈಫ್ ಏನು ಅಂತ ಕೇಳಿದ್ರಂತೆ? ಬಿಕಮ್ ಆ್ಯಸ್ ಮೈಟಿ ಆ್ಯಸ್ ಆಲ್ ಮೈಟಿ ಅಂದ್ರಂತೆ. ಹಾಗೆಯೇ ಏನು ಮಾಡಬೇಕು ಅಂತಂತೆ? ಶರೀರದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣವನ್ನು ಒಗ್ಗೂಡಿಸಿ ಪರಮಾತ್ಮನ ಕಡೆಗೆ ಹೋಗುವುದಂತೆ. ಅವನ ವಾಸಸ್ಥಾನ ಸಹಸ್ರಾರ. ಹೀಗೆ ಪರಮಾತ್ಮನ ಕಡೆಗೆ ಹೋಗಿ ಪ್ರತಿಯೊಬ್ಬ ಮಾನವನು ಪರಮಾತ್ಮನಷ್ಟೇ ಬಲಿಶಾಲಿಯಾಗ್ತಕ್ಕಂಥ ಕಾರ್ಯಕ್ರಮಕ್ಕೆ ಧರ್ಮ ಅಂತ ಕರೆದ್ರಂತೆ.